ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾವಿವತ್ತು ಹೇಗೆ ಸಿಂಪಲ್ಲಾಗಿ ವೆರೈಟಿಯಾಗಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸೀರೆ ಉಡಿಸ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಸೀರೆನ ಮುಂಚೆ ಪ್ಲೀಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸೀರೆಯನ್ನು ಹರಡ್ಕೊಂಡು ಈ ರೀತಿ ಎರಡೂ ಕೈಗಳಿಂದ ನಿಧಾನವಾಗಿ ನಾವು ಒಂದೊಂದು ಫ್ರಿಲ್ಗಳನ್ನು ಹಿಡ್ಕೊಳ್ಬೇಕಾಗತ್ತೆ, ನೆರಿಗೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ 25ರಿಂದ 28 ನೆರಿಗೆಗಳು ಬರುವ ರೀತಿ ನಾವು ಈ ರೀತಿ ಫ್ಲೀಟ್ಗಳನ್ನು ಹಿಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಿಮಗೆ ಒಂದೇ ಸಾರಿ ಅಷ್ಟು ಹಿಡಿಯೋಕ್ಕಾಗಲಿಲ್ಲ ಅಂದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಫ್ಲೀಟ್ಗಳನ್ನು ಹಿಡಿದು ಅದಕ್ಕೆ ಒಂದು ಬಟ್ಟೆಗೆ ಹಾಕುವಂಥ ಕ್ಲಿಪ್ಗಳ ಸಹಾಯದಿಂದ ಈ ರೀತಿ ಕ್ಲಿಪ್ಗಳನ್ನು ಅಲ್ಲಲ್ಲಿ ಹಾಕ್ಕೊಂಡು ನೀವು ನಂತರ ಫ್ರಿಲ್ಗಳನ್ನು ಹಿಡ್ಕೊಂಡು ಹೋಗಬಹುದು. ನಿಮ್ಗೆ ಈ ರೀತಿ ಬರಲ್ಲ ಅಂತ ಹೇಳಿದ್ರೆ ನಾರ್ಮಲಾಗಿ ನಾವು ಹೇಗೆ ಸೀರೆಯನ್ನು ಉಟ್ಕೊಳ್ಬೇಕಾದ್ರೆ ಫ್ರಿಲ್ಗಳನ್ನು ಹಿಡಿತೀವಿ, ನೆರಿಗೆಗಳನ್ನು ಮಾಡ್ಕೊತೀವಿ, ಅದೇ ಥರ ಆದರೆ ಇನ್ನೊಬ್ಬರ ಸಹಾಯವನ್ನು ನೀವು ತೊಗೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಮಾರಿನಷ್ಟು ಸೀರೆಯನ್ನು ಪಲ್ಲು ಕಡೆ ಬಿಟ್ಕೊಂಡಿರೋದನ್ನು ನಾನೀಗ ಪಲ್ಲುನೂ ಸಹಿತ ಸಣ್ಣದಾಗಿ ನಾರ್ಮಲಾಗಿ ನಾವು ಸ್ಯಾರಿ ಡ್ರಾಪ್ ಮಾಡ್ಕೊಂಡಾಗ ಹೇಗೆ ಸಣ್ಣದಾಗಿ ಪಲ್ಲುನ ನಾವು ಪಿನ್ ಮಾಡ್ಕೊತೀವಿ ಅದೇ ರೀತಿ ನಾನು ಇಲ್ಲಿ ಒಂದು 6ರಿಂದ 7 ನೆರಿಗೆಗಳು ಬರುವ ರೀತಿ ನಾನಿಲ್ಲಿ ಸೆರಗನ್ನು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಣ್ಣದಾಗಿ ಈ ರೀತಿ ನೀಟಾಗಿ ಕೈಯಿಂದ ತೀಡ್ಕೊಂಡು ನಾವು ಸೀರೆಯನ್ನು ಅಲ್ಲಲ್ಲಿ 3 ಪಿನ್ನನ್ನು ಸೆರಗಿಗೆ ನಾನು ಮಾಡ್ಕೊಂಡಿದ್ದೀನಿ. ಎಡ್ಜಲ್ಲೊಂದು, ಈ ಕಡೆ ಒಂದು ಮತ್ತು ಸೆಂಟ್ರಲ್ಲೊಂದು. ನಂತರ ಒಂದೊಂದೇ ಫ್ರಿಲ್ಗಳನ್ನು ಈ ಕ್ಲಿಪ್ ಹಾಕಿರ್ತೀವಲ್ಲ ಅದನ್ನೆಲ್ಲ ಒಂದು ಸರಿ ಕ್ಲೀನಾಗಿ ಹಾಕ್ಕೊಂಡು ಸೀರೆಯನ್ನು ಆ ಬಾರ್ಡ್ರ್ ಎಡ್ಜಿಗೆ ನಿಮಗೆ ಎಲ್ಲಿ ಒಂದೇ ಕಡೆ ಬರುವಂಗಿರಬೇಕು, ಒಂದೇ ಸಮಕ್ಕೆ ಸೀರೆಯ ಫ್ರಿಲ್ಗಳು ಆ ರೀತಿ ನೋಡಿ, ಇಲ್ಲಿ ನಾನೀಗ ತೋರಿಸ್ತಾ ಇರುವಂಥ ರೀತಿಯಲ್ಲಿ ನಿಧಾನವಾಗಿ ಯಾವುದನ್ನು ಬಿಡದೆ ಎಲ್ಲವಕ್ಕೂ ಸೇರಿ ನೀವು ಈ ರೀತಿ ಪಿನ್ನನ್ನು ಹಾಕ್ಕೊಳ್ಳಿ. ಈ ಕಡೆ ಬಾರ್ಡ್ರಿಗೆ ಒಂದು ಪಿನ್ನನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಕ್ಲೀನಾಗಿ ಕೌಂಟ್ ಮಾಡಿಕೊಂಡು ನೀಟಾಗಿ ಆ ಫ್ರಿಲ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಕಡೆಗೂ ಸಹಿತ ನೀವು ಅದೇ ರೀತಿ ಒಂದು ದೊಡ್ಡ ಪಿನ್ನನ್ನು ಆದಷ್ಟು ತೊಗೊಳ್ಳಿ. ನೋಡಿ, ಇಲ್ಲಿ ಯಾವುದೇ ಫ್ಲೀಟನ್ನು ಬಿಡದೆ ನಾನು ನಿಧಾನವಾಗಿ ಹಿಡ್ಕೊಂಡು 2 ಎಡ್ಜ್ಗಳಿಗೆ ಹಾಕ್ಕೊತಿದ್ದೀನಿ. ನೋಡಿ, ಇಲ್ಲಿ ಒಂದೇ ಸಮಕ್ಕೆ ಬಂದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಅದೇ ರೀತಿ ಸೆಂಟ್ರಲ್ಲೂ ಸಹಿತ ಸೀರೆಯ ಮಧ್ಯಭಾಗಕ್ಕೂ ಸಹಿತ ನೀವು ಯಾವೊಂದು ಫ್ಲೀಟು ಮಿಸ್ ಆಗದೆ ಇರೋ ರೀತಿ ಒಂದೊಂದೇ ಫ್ಲೀಟ್ಗಳನ್ನು ಹಿಡ್ಕೊಂಡು ಈ ರೀತಿ ಒಂದೇ ಸಮಕ್ಕೆ ನೀಟಾಗಿ ನೀವು ಈಗ ತೋರಿಸ್ತಾ ಇರೋ ರೀತಿಯಲ್ಲಿ ನೀವು ಪಿನ್ನನ್ನು ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನೀವು ಆದಷ್ಟು ದೊಡ್ಡ ಸೇಫ್ಟಿ ಪಿನ್ಗಳು ಬರುತ್ತೆ, ಆ ರೀತಿಯ ಪಿನ್ನನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಈ ರೀತಿ ಯಾವುದೇ ಫ್ರಿಲ್ಲು ಬಿಟ್ಟು ಹೋಗದೆ ಇರೋ ರೀತಿ ನೀಟಾಗಿ ಪಿನ್ ಮಾಡಿಕೊಂಡ್ರೆ ನೋಡಿ, ರೀತಿ ಒಂದೇ ಸಮಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಸೀರೆಯ ಫಿನಿಶಿಂಗು ಸಹಿತ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕೊನೆಯದಾಗಿ ನೀವು ಹಬ್ಬದ ಹಿಂದಿನ ದಿವಸ ಬೇಕಾದ್ರೆ ನೋಡಿ ಈ ರೀತಿ ಪ್ಲೀಟಿಂಗನ್ನು ಮಾಡಿಕೊಂಡು ಸೀರೆಯನ್ನು ಹೀಗೆ ಒಂದು ದಾರದ ಸಹಾಯದಿಂದ ನೀಟಾಗಿ ನೀವು ಕಟ್ಕೊಂಡು ಇಟ್ಕೊಂಡ್ಬಿಟ್ರೆ ಸೀರೆ ಉಡಿಸ್ಬೇಕಾದ್ರೆ ಆರಾಮಾಗಿ ನೀವು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆಗೆಲ್ಲ ನೀವು ಅಮ್ಮನವ್ರಿಗೆ ಸೀರೆಯನ್ನು ಉಡಿಸ್ಕೊಳ್ಬಹುದು. ನೋಡಿ, ನಾನು ಪ್ಲೀಟ್ ಮಾಡಿದಂತಹ ಸೀರೆಯನ್ನು ಈ ರೀತಿ ಕೆಳಗೆ ಆ ಬೇಸ್ಗೆ ಏನೊಂದು ಪಾತ್ರೆ ಬರುತ್ತಲ್ಲ ಆ ಪಾತ್ರೆಗೆ ಒಂದು ದಾರದ ಸಹಾಯದಿಂದ ಸೀರೆಯನ್ನು ಕಟ್ಕೊಳ್ತಾ ಇದ್ದೀನಿ. ನೋಡಿ, ಬಾರ್ಡ್ರ್ ಈ ರೀತಿ ಬರಬೇಕು. ಈ ರೀತಿ ಬರುವ ರೀತಿ ನೀವು ಸೀರೆಯನ್ನು ಫೈನಲ್ ಮೇಲಕ್ಕೆ ಅದು ಪಲ್ಲು ಕಡೆ ಹೋಗಿರುವಂತಹ ಬಾರ್ಡ್ರು ನೋಡಿ, ಇಲ್ಲಿ ನಾನು ನಿಧಾನವಾಗಿ ಹಾಕಿರುವಂತಹ ಸೇಫ್ಟಿ ಪಿನ್ನನ್ನು ಬಿಚ್ಕೊಳ್ತಾ ಇದ್ದೀನಿ. ನೀವು ಲೆಂತನ್ನು ನೋಡ್ಕೊಳ್ಳಿ. ದೇವಿಯ ಕಾಲು ಬರುತ್ತಲ್ಲ ಆ ಕಾಲಿಗಿಂತ ಒಂದು ಚೂರು ಮೇಲೆ ಇರಬೇಕು, ಯಾಕಂದರೆ ಕಾಲು ನೀಟ್ಕೊಂಡು ಬಿಟ್ಟಿರ್ತಾರಲ್ಲ ಆ ಕಾಲಿಗೆ ನಾವು ಈ ಸೀರೆಯನ್ನು ಸುತ್ತೋದು. ಹಾಗಾಗಿ ನೋಡಿ, ಇಲ್ಲಿ ಈ ಕಡೆಗೆ ಒಂದು 10ರಿಂದ 15 ಫ್ರಿಲ್ಗಳನ್ನು ಈ ಕಡೆಗೆ ಬಿಟ್ಟು ಮಧ್ಯದಲ್ಲಿ ಬರುವಂತಹ ಫ್ರಿಲ್ಲನ್ನು ನಾವು ತಗೊಂಡು ನಾವು ಅಮ್ಮನವರ ಕಾಲಿಗೆ ಈ ರೀತಿ ನೀಟಾಗಿ ಸುತ್ಕೊಳ್ಬೇಕಾಗತ್ತೆ. ನೋಡಿ, ಆ ಕಡೆಗೆ ನನ್ನ ಎಡಗೈನ ಕಡೆಗೂ ಸಹಿತ ಒಂದು 7ರಿಂದ 8 ಫ್ರಿಲ್ಲನ್ನು ಬಿಟ್ಟಿದ್ದೀನಿ. ಈ ಕಡೆಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು, ಅದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆ ನೆರಿಗೆಗಳ ಮಧ್ಯದಲ್ಲಿ ಅಮ್ಮನವ್ರ ಕಾಲು ಇಟ್ಟಿರೋ ರೀತಿ ಇರುತ್ತೆ. ನೋಡಿ, ಇಲ್ಲಿ ಈ ರೀತಿ ಇರುವಂತಹ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ನೀಟಾಗಿ ಸೀರೆಯನ್ನೆಲ್ಲ ಕಾಲಿನ ಒಳಗೆ ಹೋಗುವ ರೀತಿ ನೀವು ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು ಗುಂಡ್ ಪಿನ್ನ ಸಹಾಯದಿಂದ ಅಥವಾ ಸೇಫ್ಟಿ ಪಿನ್ನ ಸಹಾಯದಿಂದ ಆ ಸೀರೆಯನ್ನೆಲ್ಲ ನೀಟಾಗಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂತು. ಆ ಕಡೆಗೂ ನೆರಿಗೆ ಈ ಕಡೆಗೂ ನೆರಿಗೆ, ಮಧ್ಯದಲ್ಲಿರುವಂತಹ ನೆರಿಗೆಯನ್ನು ನಾನು ಕಾಲಿಗೆ ಅಮ್ಮನವರ ಎಡಗಾಲಿಗೆ ಇಲ್ಲಿ ಸುತ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಂತರ ನೋಡಿ, ಇಲ್ಲಿ ಸೀರೆಯ ಸೆರಗು ಈ ಕಡೆಗೆ ಬಂದಿರುತ್ತಲ್ಲ ಆ ಬಾರ್ಡ್ರ್ ಮೇಲೆ ಹಾಗೆ ಬಿಟ್ಟಿರೋದನ್ನು ಬಿಟ್ಕೊಂಡು ನೀವು ಈಗ ಇನ್ನೊಂದು ದೇವಿಯ ಬಲಗಾಲನ್ನು ಈಗ ನೀವು ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಈ ನೆರಿಗೆಗಳನ್ನೆಲ್ಲ ನಿಧಾನವಾಗಿ ಒಂದೊಂದೇ ನೀವು ನೀಟಾಗಿ ಹರಡ್ಕೊಳ್ಬೇಕಾಗತ್ತೆ. ಇದೇ ನಿಮಗೆ ಫೈನಲಿ ಆ ಲುಕ್ ಕೊಡೋದು ಇದೆ. ನೀಟಾಗಿ ಯಾವುದೊಂದು ಫ್ರಿಲ್ ಮಿಸ್ ಆಗದೆ ಇರೋ ರೀತಿ ಒಂದೊಂದೇ ಫ್ರಿಲ್ಗಳನ್ನು ನೀವು ನಿಧಾನವಾಗಿ
ಬಿಡಿಸ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಪ್ಲೀಟಿಂಗ್ ಮಾಡ್ಬೇಕಾದ್ರೆ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು, ನೀವೇನಾದರೂ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ಈ ರೀತಿ ನೆರಿಗೆಗಳು ನೀಟಾಗಿ ಕೂತ್ಕೊಳ್ಳುವ ರೀತಿ ಮಾಡಬೇಕಾಗತ್ತೆ. ನೋಡಿ, ಆದಷ್ಟು ಈ ವೆರೈಟಿಯ ಸ್ಟೈಲಲ್ಲಿ ನೀವೇನಾದರೂ ಅಮ್ಮನವರನ್ನು ಕುಳಿಸ್ಬೇಕು ಅಂತಿದ್ರೆ ಆದಷ್ಟು ಸಿಲ್ಕ್ ಸ್ಯಾರಿಯನ್ನು ಅಥವಾ ಬಾರ್ಡ್ರ್ ಇರುವಂಥ ಹಾರ್ಡಾಗಿರಬೇಕು ಸೀರೆಯ ಮೆಟೀರಿಯಲ್ಲು. ಸ್ಮೂತಾಗಿದ್ದರೆ ಕ್ರೇಪ್ ಸಿಲ್ಕ್ ಸೀರೆಗಳಲ್ಲೆಲ್ಲ ಇದನ್ನು ಉಡಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಸಿಲ್ಕ್ ಸ್ಯಾರಿ ಅಥವಾ ರಾ ಸಿಲ್ಕು, ನಿಮ್ಗೇನು ಕಾಟನ್ ಸೀರೆ ಈ ಥರ ಬರುತ್ತೆ, ಸ್ಟಿಫ್ ಆಗಿರೋ ಮೆಟೀರಿಯಲಲ್ಲಿ ಈ ಥರ ವೆರೈಟಿಯಲ್ಲಿ ನಾವು ಸೀರೆ ಉಡಿಸಿದ್ರೆ ಈ ಸ್ಟೈಲು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ ಆ ನೆರಿಗೆಗಳನ್ನೆಲ್ಲ ನಾವು ಈ ರೀತಿ ಅಮ್ಮನವರ ಬಲಗಾಲಿನ ಕೆಳಗೆ ನೀಟಾಗಿ ಅದನ್ನು ಮಡ್ಚ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಆ ಮಧ್ಯದಲ್ಲಿ ಇರುವಂತಹ ಗ್ಯಾಪು ಕಾಣದೇ ಇರೋ ರೀತಿ ನೀವು ಬೇಕಾದ್ರೆ ಒಂದು ಪಿನ್ನನ್ನು ಸಹಿತ ಹಾಕ್ಕೊಳ್ಬೋದು. ನಾನಿನ್ನು ಯಾವುದೇ ರೀತಿಯ ಪಿನ್ನನ್ನು ಹಾಕ್ಕೊಂಡಿಲ್ಲ. ಅದೇ ಸೀರೆಗಳನ್ನೇ ನಾನು ಸೀರೆಯ ನೆರಿಗೆಯ ಸಹಾಯದಿಂದನೇ ಅದನ್ನೆಲ್ಲ ಕ್ಲೀನಾಗಿ ನಾನು ಕವರ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮತ್ತೊಂದು ಸಾರಿ ಈ ಬಾರ್ಡ್ರನ್ನೆಲ್ಲ ಕ್ಲೀನಾಗಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳಿ. ನೆರಿಗೆಗಳೆಲ್ಲ ನೀಟಾಗಿ ಕಾಣುವ ರೀತಿ ನೀವು ಆದಷ್ಟು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳಿ. ಈ ಸೀರೆ ಬಾರ್ಡ್ರ್ ಸ್ವಲ್ಪ ರಫ್ ಆಗಿರೋದ್ರಿಂದ ಬಾರ್ಡ್ರಲ್ಲಿ ಅಷ್ಟು ಚೆನ್ನಾಗಿ ಕೂತ್ಕೊಳ್ತಾ ಇಲ್ಲ. ನೀವು ಆದಷ್ಟು ಸಿಲ್ಕ್ ಸ್ಯಾರಿಯನ್ನು ಅಥವಾ ಸಾಫ್ಟಾಗಿರೋ ಜರಿ ಸೀರೆಗಳನ್ನು ತೊಗೊಂಡಾಗ ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ನಂತರ ಸೊಂಟದ ಕಡೆ ಅದೇ ಬಾರ್ಡ್ರು ಸೊಂಟಕ್ಕೆ ಬರುವ ರೀತಿ ನೀವು ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು, ನೋಡಿ ಇಲ್ಲಿ ಸೆರಗನ್ನು ನಾನು ಹಿಂದೆಯಿಂದ ಮುಂದೆಗೆ ಬರುವ ರೀತಿಯಲ್ಲಿ ನಾನಿಲ್ಲಿ ಸೆರಗನ್ನು ಅಮ್ಮನವ್ರಿಗೆ ಪಿನ್ನನ್ನು ಮಾಡ್ಕೊತಾ ಇದ್ದೀನಿ. ಎಷ್ಟು ಲೆಂತ್ಗೆ ಬೇಕಾಗುತ್ತೆ. ತುಂಬ ಉದ್ದ ಬಿಟ್ಟರೆ ನೀವು ಇಲ್ಲಿ ಕೆಳಗಡೆ ಮಾಡಿರುವಂತಹ ಫ್ಲೀಟಿಂಗ್ಸು ಸರಿಯಾಗಿ ಕಾಣಲ್ಲ. ಅದಕ್ಕೆ ನಾನು ಸ್ವಲ್ಪ ಚಿಕ್ಕದಾಗೆ ಇಲ್ಲಿ ಸೆರಗನ್ನು ಪಿನ್ನನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಅದನ್ನು ನೀಟಾಗಿ ಸ್ಪ್ರೆಡನ್ನು ಮಾಡ್ಕೊಳ್ಬೇಕಾಗತ್ತೆ. ದೇವಿಗೆ ಸೆರಗನ್ನು ಚೆಸ್ಟ್ ಪಾರ್ಟಲ್ಲಿ ಇಟ್ಬಿಟ್ಟು ನಂತರ ಆ ಪಿನ್ನನ್ನು ತೆಗೆದು ಒಂದು ದಾರದ ಸಹಾಯದಿಂದ ಅದನ್ನು ಟೈಟಾಗಿ ನೀವು ದೇವಿಯ ಸೊಂಟಕ್ಕೆ ಕಟ್ಕೊಳ್ಬೇಕಾಗತ್ತೆ. ಸೊ ಡಾಬ್ ಹಾಕಲಿಕ್ಕೆ ಮುಂಚೆ ಈ ರೀತಿ ನೀವು ದಾರದ ಸಹಾಯದಿಂದ ಆ ಸೊಂಟದ ಭಾಗವನ್ನು ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಾಗ ಅದ್ರ ಮೇಲೆ ನೀವು ಡಾಬನ್ನು ಈಸಿಯಾಗಿ ಕುಳಿಸ್ಕೊಳ್ಬಹುದು. ನೋಡಿ ಇಲ್ಲಿ ನಿಮ್ಮ ಹತ್ರ ಏನೆಲ್ಲ ಒಡವೆಗಳಿರುತ್ತೆ ಆ ಎಲ್ಲ ಒಡವೆಗಳನ್ನು ಅಮ್ಮನವ್ರಿಗೆ ಹಾಕಿ, ನೋಡಿ ನಾನು ಇಲ್ಲೊಂದು ಕಾಸಿನ ಸರ ದೊಡ್ಡದಾಗಿರುವಂತಹ ಸರವನ್ನು ಈ ರೀತಿ ಕಾಲಿಗೆ ಹಾಕಿದ್ದೀನಿ. ನಂತರ ನಿಮಗೆ ಏನೆಲ್ಲ ಆಭರಣಗಳಿರುತ್ತೆ ನಿಮ್ಮ ಹತ್ರ ಅವನ್ನೆಲ್ಲವನ್ನು ನೀವು ಇಲ್ಲಿ ಸೇರಿಸ್ಕೊಂಡು ಅಮ್ಮನವ್ರಿಗೆ ನಿಮಗೆ ಹೇಗೆ ಬೇಕೋ ಹಾಗೆ ಅಲಂಕಾರವನ್ನು ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ನೀಟಾಗಿ ಎಲ್ಲವನ್ನು ಅಡ್ಜಸ್ಟನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಸೊಂಟದ ಹತ್ತಿರ ಬಾರ್ಡ್ರನ್ನು ನೀಟಾಗಿ ಕಾಣುವ ರೀತಿ ನಾನು ಹಾಕ್ತಾ ಇದ್ದೀನಿ. ಇದು ಒಂಥರ ಅಯ್ಯಂಗಾರ್ ಸ್ಟೈಲಲ್ಲಿ ಸೀರೆ ಉಡಿಸಿದ್ರೆ ಹೆಂಗೆ ಕಾಣುತ್ತೆ ಆ ರೀತಿ ಸೀರೆಯನ್ನು ನಾವು ಕಾಣುವ ರೀತಿ ನಾವಿಲ್ಲಿ ಉಡಿಸ್ಕೊಳ್ಬಹುದು. ನೋಡಿ ಇಲ್ಲಿ ಈ ರೀತಿ ಆ ಕಾಸಿನ ಸರ ಏನಿರುತ್ತೆ ಅದನ್ನು ಕಾಲಿನ ಪಾರ್ಟ್ಗೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಲುಕ್ ಕೊಡುತ್ತೆ. ಕಾಲು ಗೆಜ್ಜೆಗಳನ್ನು ಸಹಿತ ನಾನಿಲ್ಲಿ ಹಾಕಿದ್ದೀನಿ. ನೋಡಿ ಇಲ್ಲಿ ಅಮ್ಮನವ್ರು ಸಾಕ್ಷಾತ್ ಅಮ್ಮನವರೇ ಬಂದು ಕೂತಿರುವ ರೀತಿ ನಮಗೆ ಇಲ್ಲಿ ಕಾಣುತ್ತೆ. ಇದು ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ. ಫ್ಲೀಟ್ಸನ್ನು ಹಿಡಿಬೇಕಾದ್ರೆ ತುಂಬ ಚೆನ್ನಾಗಿ ನಾವು ಆದಷ್ಟು ನಾಜೂಕಾಗಿ ಹಿಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಎಲ್ಲವನ್ನು ಸರಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮುಖವಾಡನ ಇಟ್ಟ ಮೇಲೆ ಅಮ್ಮನವರು ಸಾಕ್ಷಾತ್ ಅಮ್ಮನವರೇ ಬಂದು ಕೂತಿರೋ ರೀತಿ ನಮಗಿಲ್ಲಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಲಕ್ಷಣವಾಗಿ ಅಮ್ಮನವರು ಅಂತ. ನೋಡಿ ಅಲಂಕಾರ ಎಲ್ಲ ಕಂಪ್ಲೀಟ್ ಮುಗಿದ ಮೇಲೆ ನಾನು ಈ ರೀತಿ ಆಣೆಗಳನ್ನು ಎರಡು ಕಡೆಗಳಲ್ಲೂ ಇಟ್ಟಿದ್ದೀನಿ. ಚತುರ್ಭುಜ ಹ್ಯಾಂಡ್ಸನ್ನು ತೊಗೊಂಡಿದ್ದೀನಿ. ನಿಮಗೇನಾದರೂ ಬೇಕಾದರೆ ನೆಕ್ಸ್ಟ್ ಬರುವಂಥ ಅಪ್ಕಮಿಂಗ್ ವೀಡಿಯೋದಲ್ಲಿ ಆ ಸೀರೆಯ ಪ್ಲೀಟಿಂಗ್ ಹೇಗೆ ಮಾಡೋದು ಮತ್ತು ಅಪ್ಪರ್ ಬಾಡಿಯನ್ನು ಹೇಗೆ ಮಾಡೋದು ಅಂತ ಸಹಿತ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಹೂವನ್ನು ತೋಮಾಲೆಯ ರೀತಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಬರ್ತಾ ಇದೆ ಆದರೆ ಸಬ್ಸ್ಕ್ರೈಬ್ಸ್ ಆಗ್ತಾ ಇಲ್ಲ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.